ಬೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಂಬಬೇಕಾಗಿದೆ, ಕರ್ತನನ್ನು ನಂಬಬೇಕಾಗಿದೆ. ಕರ್ತನು ಮಾಡುವಂಥ ಕ್ರಿಯೆಗಳನ್ನು ನಂಬಬೇಕಾಗಿದೆ. ಯೇಸು ತಾನು ಹುಟ್ಟಿದಂಥ ನಜರೇತಿನಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಕಾರಣ ಅಲ್ಲಿನ ಜನ ನಂಬಲಿಲ್ಲ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ನಂಬುವುದಾದರೆ ಅದ್ಭುತಗಳನ್ನು ಕಾಣುತ್ತವೆ. ಯೇಸು ತಾನು ಬೆಳೆದ ನಜರೇತಿನಲ್ಲಿ ಅನೇಕ ಮಹತ್ ಕಾರ್ಯಗಳು ಮಾಡಬಹುದಿತ್ತು. ಇವರು ಮಾಡುವುದಕ್ಕೆ ಸಿದ್ಧರಿದ್ದರು. ಆದರೆ ಅಲ್ಲಿ ಜನರ ಅವರ ವಿಶ್ವಾಸಗಳನ್ನು ನೋಡಿದರು, ಅವರ ಹೃದಯವನ್ನು ನೋಡಿದರು. ಅವರ ನಂಬಿಕೆ ಅಂದರೆ ಅವರ ಅಪನಂಬಿಕೆ ಎಲ್ಲದಕ್ಕೂ ಶಕ್ತನಾದಂಥ ದೇವರ ಕೈಯನ್ನು ಕಟ್ಟಿ ಹಾಕ್ತು. ಈ ಕಾರಣದಿಂದ ದೇವರು ಮಾಡಬೇಕೆಂದಿರುವ ಸಂಗತಿಗಳನ್ನು ನಮಗೆ ಮಾಡಲಾರನು. ಅನೇಕ ಸಂದರ್ಭಗಳಲ್ಲಿ ನಾವು ಸಹ ಅಷ್ಟೇ ಸೋತು ಹೋಗ್ತೇವೆ, ಕುಗ್ಗಿ ಹೋಗ್ತವೆ, ಬಲಹೀನತೆಯಲ್ಲಿ ಬೀಳ್ತೇವೆ. ಆಗ ನಾವು ದೇವರನ್ನು ಮರೆತು ಬಿಡ್ತೇವೆ. ದೇವರನ್ನು ಮರೆತು ಅಪನಂಬಿಕೆಗೆ ಗುರಿಯಾಗಿ ಅಪನಂಬಿಕೆಯಲ್ಲಿ ನಡೀತೇವೆ. ಪ್ರಿಯರೇ, ನಮ್ಮ ನಂಬಿಕೆಗಳು ಕರ್ತನಾಗಿರಬೇಕು. ನಮ್ಮ ಅಪನಂಬಿಕೆಗಳ ನಿಮಿತ್ತ ನಾವು ನಮ್ಮ ಜೀವಿತದಲ್ಲಿ ಎಷ್ಟೋ ಮಹತ್ ಕಾರ್ಯಗಳನ್ನು ಕಳೆದುಕೊಂಡಿದ್ದೇವೆ. ಆದರೆ ದೇವರನ್ನು ನಂಬಿದರೆ ಆಶ್ಚರ್ಯಕರವಾದಂಥ ಅದ್ಭುತವಾದಂಥ ಕಾರ್ಯಗಳನ್ನು ದೇವರು ಮಾಡುವುದಕ್ಕೆ ಆಸಕ್ತಿಪರನಾಗಿದ್ದಾನೆ. ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಮ್ಮಲ್ಲಿ ಕೆಲವರು ಈ ಮಾತುಗಳನ್ನು ಕೇಳಬೇಕಾಗಿರುವುದು. ನಿನ್ನ ಅಪನಂಬಿಕೆಯ ದಿಸೆಯಿಂದ ನಾನು ಬಯಸಿದಂಥದ್ದನ್ನೆಲ್ಲವನ್ನು ನಿನ್ನ ಮುಖಾಂತರ ಮಾಡಲಾಗಲಿಲ್ಲ. ನಮ್ಮ ಈ ಲೋಕದ ಜೀವಿತದ ಅಂತ್ಯದಲ್ಲಿ ಇದನ್ನು ಕಂಡು ಹಿಡಿದರೆ ನಮ್ಮ ಹೃದಯದಲ್ಲಿ ಎಷ್ಟೋ ದುಃಖವಿರುವುದು. ಈಗಲೇ ಇದರ ಕುರಿತಾಗಿ ಆಲೋಚಿಸುವುದು ಒಳ್ಳೆಯದು. ಹೊಸದಾಗಿ ಹುಟ್ಟಿದ ತರುವಾಯ ನಾವು ಅನೇಕ ವರ್ಷ ಸತ್ಯವೇದವನ್ನು ಅಭ್ಯಾಸಿಸುವರ ಗುಂಪುಗಳಲ್ಲಿಯೇ ನಮ್ಮ ವರ್ಷಗಳು ಗತಿಸಿ ಹೋಗ್ತವೆ. ನಾವು ಇದಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಯಾಕೆಂದರೆ ಇದು ಸತ್ಯವೇದದ ವಾಕ್ಯಗಳ ಮೇಲೆ ಒಂದು ಅಸ್ಥಿವಾರವನ್ನು ಹಾಕಲು ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಸತ್ಯವೇದ ಅಭ್ಯಾಸವೆಲ್ಲ ಅದು ನಮ್ಮ ಜ್ಞಾನ ಅಲ್ಲ, ಸ್ವಬುದ್ಧಿಯಿಂದ ಅರಿತುಕೊಳ್ಳುವುದಲ್ಲ, ಅದು ಪವಿತ್ರಾತ್ಮನ ಪ್ರಕಟಣೆ. ನಾವು ಸತ್ಯವೇದವನ್ನು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಆರ್ಟ್ಸನ್ನೋ ಸೈನ್ಸನ್ನೋ ಕಾಮರ್ಸನ್ನೋ ಅಭ್ಯಾಸ ಮಾಡಿದ ರೀತಿಯಲ್ಲಿ ಅಭ್ಯಾಸ ಮಾಡುವಂಥದ್ದಲ್ಲ. ನಾವು ನೆನೆಸ್ತೇವೆ, ಆದರೆ ಪವಿತ್ರಾತ್ಮನ ವರಗಳ ಮೂಲಕ, ಪವಿತ್ರಾತ್ಮನ ಅಭಿಷೇಕದ ಮೂಲಕ ದೇವರು ನಮ್ಮನ್ನು ನಡೆಸಬೇಕಾಗಿದೆ. ನಾವು ಆಳಕ್ಕೆ, ಸತ್ಯವೆಂಬುವ ಆಳಕ್ಕೆ ನಮ್ಮನ್ನು ನಾವು ಚಲಿಸಬೇಕಾಗಿದೆ. ನಾವು ನಿಂತು ಹೋಗಿದ್ದೇವೆ, ಆದರೆ ನಮ್ಮ ಹೃದಯ ಆಳಕ್ಕೆ ಚಲಿಸಬೇಕಾಗಿದೆ. ಅಂದರೆ ವೈಯಕ್ತಿಕವಾಗಿ ನಾವು ಪಾಪದಿಂದ ಸೋತು ಹೋಗಿದ್ದೇವೆ. ಆದರೆ ಆ ಪಾಪ ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆಂದು ಗೊತ್ತಿದ್ದು ಹೊರತು ಇದಕ್ಕಿಂತ ಹೆಚ್ಚಾದವುಗಳ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಎಂಬುದಾಗಿ ಆಗಿದ್ದೇವೆ. ಪವಿತ್ರಾತ್ಮನ ಅಭಿಷೇಕದ ಸತ್ಯವನ್ನು ಕಂಡುಕೊಂಡೆನೋ, ಅದಕ್ಕಾಗಿ ದೇವರಲ್ಲಿ ಹುಡುಕಿದ್ದಾಗಿಯೂ ನನಗೆ ನಂಬಿಕೆ ಇಲ್ಲದಿರುವುದನ್ನು ಕಂಡುಕೊಂಡು ನಾನು ಉಪವಾಸವಿದ್ದು ಪ್ರಾರ್ಥಿಸಿದನು ಎನ್ನುವ ಹಂತಕ್ಕೆ ಬಂದು ತಲುಪಿದ್ದೇವೆ. ಪ್ರಿಯರೇ, ದೇವರು ನಿನ್ನ ಕುರಿತು ಚಿಂತಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವ, ಸಹಾಯ ಮಾಡಪ್ಪ. ದೇವರೇ, ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಯಾರ್ಯಾರ ಮಕ್ಕಳು ದೇವರೇ ಅಡ್ಮಿಷನ್ಸ್ ಆಗಬೇಕು, ಅದಕ್ಕೆ ಏಸಪ್ಪ ಸಹಾಯ ಮಾಡು ಸ್ವಾಮಿ. ಯಾರ್ಯಾರ ಮಕ್ಕಳಿಗೆ ಎಲ್ಲೆಲ್ಲಿ ಸೀಟ್ ಬೇಕೋ ಆ ಸೀಟನ್ನು ಕೊಡುವಂಥವ್ರು ನೀವು ಸ್ವಾಮಿ. ಸಹಾಯ ಮಾಡು. ಮಕ್ಕಳನ್ನು ಆಶೀರ್ವದಿಸು,
ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ, ಆಮೇನ್.